ಹೆಲೋ ಬೆಸ್ಟೀಸ್, ಇವತ್ತು ನಾವು ಹೀರೆಕಾಯಿ ಬಜ್ಜಿ ರೆಸಿಪಿ ನೋಡೋಣ. ತೆಲುಗುನಲ್ಲಿ ಬೀರಕಾಯಿ ಬಜ್ಜಿ ಅಂತೀವಿ. ಇದು ಮುದ್ದೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು. 300 ಗ್ರಾಮ್ ಹೀರೆಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು. ಒಂದು ಕುಕ್ಕರ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ, 2 ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ, ಅರ್ಧ ಮೀಡಿಯಮ್ ಸೈಜ್ ಈರುಳ್ಳಿ, 5 ಹಸಿಮೆಣಸಿನ್ಕಾಯಿ, 5 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಕುಕ್ಕರ್ನಲ್ಲಿ ಹಾಕಬೇಕು. ಹಾಗೆ 1/4 ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಹುಣಸೆ ಹಣ್ಣು ಹಾಕಿ, 1/4 ಸ್ಪೂನು ಖಾರದ ಪುಡಿ, ಒಂದು ಸಣ್ಣ ಗ್ಲಾಸ್ ನೀರು ಹಾಕಿ, 1 ಸ್ಪೂನ್ ಆಯಿಲ್ ಹಾಕಿದ ಮೇಲೆ 4 ವಿಷಿಲ್ ಹಾಕಬೇಕು. ಕುಕ್ಕರ್ ವಿಷಿಲ್ ಆರಿದ ನಂತರ ಬೆಂದಿರೋ ತರಕಾರಿಯನ್ನು ಉಪ್ಪು ಹಾಕಿ ಮಸಿಬೇಕು. ವಿಡಿಯೋದಲ್ಲಿ ತೋರಿಸಿದ್ವಲ್ಲ ಅದೇ ಥರ ಮೆಸಿಬೇಕು. ಈ ಥರ ನುಣ್ಣಕ್ಕಾಗಬೇಕು. ಇವಾಗ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ನಲ್ಲಿ ನೀರಿರುತ್ತೆ ಜಾಸ್ತಿ, ಆ ನೀರೆಲ್ಲ ಆವಿ ಆಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಕಲಿಸ್ತಾ ಇರಬೇಕು. ಆ ನೀರೆಲ್ಲ ಹೋಗೋವರೆಗೂ ಕಲಿಸ್ತಾ ಇರಬೇಕು. ಸೈಡ್ಸ್ ಎಲ್ಲ ನೋಡಿದರೆ ನಿಮಗೆ ನೀರೆಲ್ಲ ಆವಿ ಆಗ್ತಾ ಇರುತ್ತೆ. ಇವಾಗ ಕಲಸಿದ ತಕ್ಷಣ ಕೆಳಗಡೆ ಕುಕ್ಕರ್ ಪಾತ್ರೆ ಕಾಣಿಸ್ಬೇಕು. ಇವಾಗ ಇದೆಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿ ನೆಕ್ಸ್ಟ್ ಫೈನಲ್ ಪ್ರಾಸೆಸ್ ಟೆಂಪರಿಂಗ್ ಮಾಡೋದು. ಸಣ್ಣದೊಂದು ಕಡಾಯಿ ಇಟ್ಕೊಂಡು ಅದರಲ್ಲಿ 3 ಸ್ಪೂನ್ ಆಯಿಲ್ ಹಾಕಿ, ಸಾಸಿವೆ, ಜೀರಿಗೆ, ಅರ್ಧ ಮೀಡಿಯಮ್ ಸೈಜ್ ಈರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿರೋದು, ಹಾಗೆ ಸ್ವಲ್ಪ ಕರಿಬೇವು, 10 ಬೆಳ್ಳುಳ್ಳಿ ಜಜ್ಜಿಟ್ಟಿರೋದು ಹಾಕಿ ಫ್ರೈ ಮಾಡಬೇಕು. ಇದು ಹೇಗೆ ಫ್ರೈ ಆಗಬೇಕಂದ್ರೆ, ಇದಕ್ಕೆಲ್ಲ ಮಾಡೋ ಒಗ್ಗರಣೆ ಹೇಗಿರಬೇಕಂದ್ರೆ ಫುಲ್ ಫ್ರೈ ಆಗಬೇಕಂದ್ರೆ ಸೈಡ್ಸಲ್ಲಿ ಫುಲ್ಲೆಲ್ಲ ಗೋಲ್ಡನ್ ಕಲರ್ ಹಾಕಬೇಕು. ಈರುಳ್ಳಿ ಇವೆಲ್ಲ ಗೋಲ್ಡನ್ ಕಲರ್ ಬಂದ್ರೇ ಟೇಸ್ಟಾಗಿ ಬರೋದು. ಸ್ಟವ್ ಆಫ್ ಮಾಡೋಕ್ಕಿಂತ ಒಂದು 2 ಸೆಕೆಂಡ್ ಮುಂಚೆ 2 ಒಣಮೆಣಸಿನ್ಕಾಯಿ ಹಾಕಿ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಅದಕ್ಕೆ ಕಲಸಿದ್ರೆ ಟೇಸ್ಟಿ ಹೀರೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ಸಿಂಪಲ್ ಆ್ಯಂಡ್ ಟೇಸ್ಟಿ, ತುಂಬ ಈಸಿಯಾಗಿ ಮಾಡ್ಬೋದು. ಮುದ್ದೆ ಮತ್ತು ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಿದೆಯಾ ಅಂತ ಬನ್ನಿ ಕಾಮೆಂಟ್ ಸೆಕ್ಷನಲ್ಲಿ ಮಾತಾಡ್ಕೊಳ್ಳೋಣ.